ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಂಡಿರುವುದಾಗಿ ನಂಬಿಸಿ ಹಣ ಪಡೆದು ವಂಚನೆ ಮಾಡಲಾಗಿದೆ ಎಂದು ಆರೋಪಿಸುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕಿನ ವಂಚಿತರು ಡಿಸಿ, ಎಸಿ ಹಾಗೂ ತಹಸೀಲ್ದಾರ್ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಲ್ಲದೆ ಲಿಟಿಗೇಷನ್ ಇರುವ ಸರ್ಕಾರಿ ಜಮೀನುಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದೇನೆ, ಹಣ ನೀಡಿದ್ರೆ ಅದರಲ್ಲಿ ನಿಮಗೂ ಪಾಲು ಕೊಡುತ್ತೇನೆಂದು ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ ಎಂಬ ಆರೋಪ ಸಮತ ಸೈನಿಕ ದಳದ ರಾಜ್ಯಾಧ್ಯಕ್ಷ ವೆಂಕಟರಮಣಪ್ಪ ಅವರ ವಿರುದ್ಧ ಕೇಳಿಬಂದಿದೆ. ಲಿಟಿಗೇಷನ್ ಲ್ಯಾಂಡ್ ಐತೆ, ಅದು ನನ್ನ ಹೆಸರಿಗೆ ಮಾಡಿಸ್ಕೋಬೇಕು. ಡಿಸಿ ಅವರು ಮಾತು ಕೊಟ್ಟಿದ್ದಾರೆ, ನನಗೆ 2.5 ಲಕ್ಷ ರೂಪಾಯಿ ಬೇಕು, ನಾನೆಲ್ಲೋ ಡೆಲ್ಲಿಯಲ್ಲಿದ್ದೀನಿ, 2.5 ಲಕ್ಷ ರೂಪಾಯಿ ಅಲ್ಲಿಗೆ ಎತ್ಕೊಂಡು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಕೊಡೋಗು ಅಂತಂದರು. ನನ್ನ ಹತ್ರ ಅಡ್ಜಸ್ಟ್ ಆಗಲ್ಲಣ್ಣ ಅಂತಂದೆ. ಮತ್ತು ನಾನೇ ಬರ್ತಾಯಿದ್ದೀನಿ, ಏನೋ ಒಂದು ಟ್ರೈ ಮಾಡು, ಅಡ್ಜಸ್ಟ್ ಮಾಡು ಅಂತಂದರು. ಬಡ್ಡಿ ಹಾಕ್ಕೊಡ್ತೀನಿ ಅಂತಂದರು. 2.5 ಲಕ್ಷ ರೂಪಾಯಿ ನಾನು ಚಿಕ್ಕಬಳ್ಳಾಪುರದಲ್ಲೇ ಇಸ್ಕೊಂಡು ಅವ್ರು ಕೊಟ್ಟೆ, ಬಡ್ಡಿಗೆ ಇಸ್ಕೊಂಡಿದ್ದು. ಕೊಟ್ಟ ತಕ್ಷಣ 2.5 ಲಕ್ಷ ರೂಪಾಯಿ ತಗೊಂಡು 1.5 ತಿಂಗಳ ಅಷ್ಟೊತ್ತಾಗಿತ್ತೆ. ಮತ್ತೆ ಬಂದು 6 ಲಕ್ಷ ರೂಪಾಯಿ ಕೇಳ್ತಾಯಿದ್ರು. ಡಿ ಸಿ ಅವರು ಜಮೀನು ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ. ನೀನೇನಾದರೂ ಮಾಡ್ಕೊ, ನನಗೆ ಅಮೌಂಟ್ ಕೊಡು, ಅದು ಕೊಟ್ಟರೆ ಅದು ಇದು ಕೂಡ ಎಲ್ಲ ಆಗುತ್ತೆ, ನಿನಗೂ ಭಾಗ ಕೊಡ್ತೀನಿ ಅಂತಂದರು. ನಾನು 6 ಲಕ್ಷ ರೂಪಾಯಿ ಆಗಲ್ಲ ಅಂತ 5.5 ಲಕ್ಷ ರೂಪಾಯಿ ಕೊಟ್ಟೆ ಅವತ್ತು, ಅದು ಬಡ್ಡಿಗೆ ಇಸ್ಕೊಂಡಿದ್ದು. ಮತ್ತೆ 2 ತಿಂಗಳು ಬಿಟ್ಕೊಂಡು ಈ ಡಿ ಸಿ ಅವರು ಇನ್ನೂ 2.5 ಲಕ್ಷ ಕೇಳ್ತಾ ಇದ್ದಾರೆ. ಅದು ಅಮೌಂಟ್ ಕೊಡಬೇಕು, ಅದು ಕೊಟ್ಟರೆ ಅದು ಇದು ಎಲ್ಲ ಆಗುತ್ತೆ, ನೀನೇನಾದ್ರು ಮಾಡ್ಕೊ, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಆಗಲ್ಲ, ನಾನು ಇನ್ನು 30 ಲಕ್ಷ ರೂಪಾಯಿ ರೆಡಿ ಮಾಡ್ಕೋಬೇಕು, ನೀನು 2.5 ಲಕ್ಷ ರೂಪಾಯಿ ರೆಡಿ ಮಾಡು ಅಂತ ನನಗೆ ಹೇಳಿದ್ರು. ನಾನು 2.5 ಲಕ್ಷನೂ ಸಾಲ ಮಾಡಿ ತಗೊಂಡೆ. ಟೋಟಲಾಗಿ 10.5 ಲಕ್ಷ ಕೊಟ್ಟೆ ಅವ್ರಿಗೆ, ಡಿ ಸಿ ವೆಂಕಟರಮಣಪ್ಪ ಅವ್ರಿಗೆ 10.5 ಲಕ್ಷ ಕೊಟ್ಟೆ. ಮತ್ತೆ 1 ವಾರ ಬಿಟ್ಕೊಂಡು ಭಾಗ ಅದು ಸೇಲ್ ಮಾಡಿಬಿಡ್ತೀನಿ, ಮತ್ತೆ ನೋಡೋಣ ನಿನಗೆಷ್ಟು ಬರುತ್ತೋ ನನಗೆಷ್ಟು ಬರುತ್ತೆ ಅಂತಂದರು. 1 ವಾರನೂ ಆಯಿತು, 5 ವರ್ಷವೂ ಆಯಿತು. ಇಷ್ಟೊತ್ತಿಗೆ ಅವ್ರು ಫೋನು ರಿಸೀವ್ ಮಾಡಲ್ಲ, ನಾವು ಫೋನ್ ಮಾಡಿ ಓನ್ಲಿ ಮೆಸೇಜ್ಗಳು ಮಾತ್ರ ಮಾಡ್ತಾರೆ ಅಷ್ಟೇ. ಶಿಡ್ಲಘಟ್ಟಲ್ಲಿ ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗ್ ಹೋಗುವಾಗ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು, ಮತ್ತು ಫೋನೇ ರಿಸೀವ್ ಮಾಡೋದು, ಅದರಲ್ಲಿ ಅಮೌಂಟು ಇಲ್ಲ, ಚೆಕ್ ಬೌನ್ಸ್ ಆಗಿದೆ. ಅವ್ರಿಗೆ ನಮ್ಮ ಚಿಂತಾಮಣಿ ತಾಲೂಕು ಮಾಡಿಕೆರೆ ಗ್ರಾಮ, ನಮ್ಮದು PTCL ಕೇಸ್ ಇತ್ತಿಲ್ಲ AC ಕೋರ್ಟಾಗ. ಆವಾಗ ಬಂದ ಮ್ಯಾಗೆ ನಮ್ಮ ಮಾಡಿಕೊಡ್ತೀನಿ ಅಂತ 1 ಲಕ್ಷ ರೂಪಾಯಿ ಆ AC ಡಿಮ್ಯಾಂಡ್ ಮಾಡ್ತಾವ್ರೆ. ನಾ ಕೊಡ್ತೀನಿ ಮಾಡಿಸ್ತೀನಿ ಅಂತ ಹೇಳಿದ್ರು. 1 ಲಕ್ಷ ರೂಪಾಯಿ ನಾನು ಕೊಟ್ಟೆ. 50,000 ಒಂದು ಸಲ ಕೊಟ್ಟೆ, ಒಂದು 50,000 ಒಂದು ಸಲ ಕೊಟ್ಟಿದ್ದೀನಿ. ಇವರೇ ಸಾಕ್ಷಿ, ಇವರೆಲ್ಲರೂ ಮುಖಂಡರಂತ ನಾನು ಇವ್ರ ಕೈ ಕೊಟ್ಟಿದ್ದೀನಿ, ನಂಬಿ ಕೊಟ್ಟಿದ್ದೀನಿ. ದಲಿತರ ಮುಖಂಡರು ಅಂತ ಕೊಟ್ಟಿದ್ದೀನಿ. ಅವರು ನಮಗೆ ವಂಚನೆ ಮಾಡಿದ್ದಾರೆ, ನಮ್ಮ ಕೆಲಸ ಮಾಡಿಕೊಳ್ಳಿಲ್ಲ. 2 ವರ್ಷ ಆಯಿತು. ಅವರು ಫೋನು ತೆಗಿತಾ ಇಲ್ಲ, ಅವ್ರು ನಮಗೆ ಫೋನು ರಿಸೀವ್ ಮಾಡ್ತಾಯಿಲ್ಲ, ನನಗೆ ಮಾತಾಡ್ತಾನೂ ಇಲ್ಲ ಅವರು. ಈಗ ಅವ್ರಿಗೆ ಇದು AC ಕೊಟ್ಟಾಗ 6 ಮಾಡಿಸ್ರಿ ಅಂತ ಅಲ್ಲ 1 ಲಕ್ಷ ರೂಪಾಯಿ. ನಾನು ಒಂದು 5 ಲಕ್ಷ ರೂಪಾಯಿಗೆ ಶಿಡ್ಲಘಟ್ಟ ಸಾಹೇಬ್ರದ್ದು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ ಕಮ್ಮಿ ರೇಟ್ಗೆ. ಅದು AC ಕೋರ್ಟಲ್ಲಿ ಐತೆ. ನಾಳೆ 1ನೇ ತಾರೀಕು 5 ಲಕ್ಷ ಅವ್ರಿಗೆ ಕೊಟ್ಟರೆ ಕೇಸು ನಮ್ಮ ಪರ ಆಗ್ಬಿಡ್ತದ. ಅದು ಒಂದು ತಿಂಗಳಲ್ಲಿ ಸೇಲ್ ಆಗುತ್ತೆ, ನಿಮಗೆ 25 ಲಕ್ಷ ಕೊಟ್ಬಿಡ್ತೀನಿ ಅಂತ ನನಗೂ ಸೀರಪ್ಪ ಅವ್ರಿಗೂ ಹೇಳಿದರು. ಆ ಸೀರಪ್ಪ ಅವರು 1 ಲಕ್ಷ ಕೊಟ್ಟಿದ್ರು, ನಾನು 4 ಲಕ್ಷ. ನೀವು ನಿಮ್ಮದು ಎಷ್ಟು? 1 ಲಕ್ಷ, 2 ಲಕ್ಷ ಅವ್ರ ಮಿಸ್ಸಸ್ ಹತ್ರ 2 ಲಕ್ಷ ತಗೊಂಡವ್ರೆ. ನಾನು 4 ಲಕ್ಷ ಕೊಟ್ಟಿದ್ದೀನಿ. 4 ಲಕ್ಷಕ್ಕೆ ಸುಮಾರು ಇವಾಗ 8 ವರ್ಷದಿಂದ ನಾನು ತಗೊಂಬಂದಿದ್ದು ಶಿಡ್ಲಘಟ್ಟ ಚೌಡಪ್ಪನ ಹತ್ರ 2 ರೂಪಾಯಿ ಬಡ್ಡಿಗೆ ನಾನು ಟೊಮಾಟೊ ಬೆಳೆ ಹಾಕ್ಬೇಕಂತ ತಗೊಂಬಂದಿದ್ದು ದುಡ್ಡು, ಅದು ಸಾಲ. ಇವಾಗ ಅದೇ ದುಡ್ಡು ಇವ್ರಿಗೆ ವೆಂಕಟರಮಣಪ್ಪನ ಕೊಟ್ಬಿಟ್ಟು ನಾನು ಆತ್ಮಹತ್ಯೆ ಮಾಡೋಣ ಸ್ಟೇಜ್ ಬಂದಿದೆ ಇವಾಗ. ದಲಿತ ಸಮುದಾಯದ ಜನರನ್ನ ನಂಬಿಸಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಕೆಲವರು ತಮ್ಮ ಹಣವನ್ನ ವಾಪಸ್ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ತಮ್ಮ ಮೇಲಿನ ಆರೋಪಗಳನ್ನು ವೆಂಕಟರಾಯಪ್ಪ ಅವರು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ತಾವು ಯಾರಿಂದಲೂ ಹಣ ಪಡೆದಿಲ್ಲ, ಹಣ ಪಡೆದಿರುವುದಕ್ಕೆ ಯಾವುದೇ ದಾಖಲೆಗಳಿದ್ರೆ ಕಾನೂನು ರೀತಿಯಲ್ಲಿ ಹೋರಾಡಲಿ ಅಥವಾ ದೂರು ನೀಡಲಿ ಎಂದು ಆರೋಪಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಇದ್ರ ಬಗ್ಗೆ ಒಂದೇ ಹೇಳ್ತೀನಿ, ನಾನು ಯಾರ ಹತ್ರನೂ 1 ರೂಪಾಯಿ ದುಡ್ಡು ತಗೊಂಡಿಲ್ಲ. ಅವರು ಏನಾದರೂ ನನ್ನ ಡಾಕ್ಯುಮೆಂಟ್ ಇದ್ದರೆ ಅವರು ಕೋರ್ಟಲ್ಲಿ ಹೋಗಿ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿ, ಕೋರ್ಟಲ್ಲಿ ಚಾಲೆಂಜ್ ಮಾಡಲಿ. ನಾನು ಇವತ್ತು ನನ್ನ ಮಾನಹರಣವನ್ನು ಮಾಡಿದ್ದಾರೆ, ಅವರು ಹೇಳಿದವ್ರ ಮಾತು ಕೇಳಿ ನನ್ನ ಮಾನಹರಣವನ್ನು ಮಾಡಿದ್ದಾರೆ. ನಾನು ನಾಳೆನೇ ಮತ್ತು ನಾಳಿದ್ದು ಲಾಯರ್ ಜೊತೆ ಮಾತಾಡ್ತಾ ಇದ್ದೀನಿ, ಡೆಪ್ರಿಮೇಷನ್ ಶೂಟ್ ಖಂಡಿತ ಹಾಕ್ತೀನಿ.
ನನ್ನ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ನಿಮಗೇನಾದರೂ ನಾನು ಕೊಡಬೇಕಾಗಿದ್ದರೆ, ನನಗೇನಾದರೂ ನೀವು ಕೊಟ್ಟಿದ್ದರೆ, ನನ್ನ ಡಾಕ್ಯುಮೆಂಟ್ ಏನಾದರೂ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಹೋಗಿ ಕಂಪ್ಲೇಂಟ್ ಕೊಡಿ. ಕಾನೂನಲ್ಲಿ ಅವಕಾಶಗಳಿದೆ. ಅದು ಬಿಟ್ಟು ಸಾರ್ವಜನಿಕವಾಗಿ ಬಂದು ಮಾನಹಾರಣ ಮಾಡಿದ್ರೆ ಯಾರೂ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ನಮ್ಮ ಸಂಘಟನೆಯಲ್ಲಿದ್ದವ್ರೆ. ಈಗೇನೋ ನನ್ನ ಸಂಘಟನೆಯಿಂದ ಬೇರೆ ಹೋಗಿದ್ದೀನಿ, ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ, ನಾನು ಯಾರ ತಂಟೆಗೆ ಹೋಗ್ತಾ ಇಲ್ಲ. ಈಗ ನಾನು ಒಂದೇ ಹೇಳ್ತಾ ಇದ್ದೀನಿ, ನನ್ನ ಕಾರ್ಯಕರ್ತರಿಗೆ ನನ್ನ ಮಾತು ಕೇಳಿ, ನನ್ನ ಕಾರ್ಯಕರ್ತರು ನಿಮ್ಮ ಲೀಡ್ರ್ ಮಾತು ಕೇಳಿ ನೀವು ಆಚೆ ಬಂದರೆ ನೀವಿಬ್ಬರೇ ಕಾನೂನಿಗೆ ಬಲಿ ಆಗೋದು, ನಾವು ಯಾರೂ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ನಿಮ್ಮ ಹತ್ರ ಇದೆಯಾ ಪ್ರೂಫ್ಸ್ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಿ. ದಾಖಲೆ ಸಮೇತ ಆರೋಪ ಮಾಡಿದ್ರೆ ನಾನು ಚೆಕ್ ಅವ್ರ ಹತ್ರ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಲಿ. ಒಂದೆಡೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಕೊಡಿರುವುದಾಗಿ ನಂಬಿಸಿ ಹಣ ಪಡೆದು ವಂಚನೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ. ಮತ್ತೊಂದೆಡೆ ಹಣ ಪಡೆದಿರುವುದಕ್ಕೆ ದಾಖಲೆಗಳಿದ್ದರೆ ಕಾನೂನು ರೀತಿಯಲ್ಲಿ ದೂರು ನೀಡಲಿ ಎಂದು ವೆಂಕಟರಮಣಪ್ಪ ಅವರ ಸ್ಪಷ್ಟನೆ. ಹಾಗಾದರೆ ನಿಜಕ್ಕೂ ಹಣದ ವಹಿವಾಟು ನಡೆದಿದೆಯೇ? ಆರೋಪಗಳಿಗೆ ಯಾವುದೇ ದಾಖಲೆಗಳಿವೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.